ವಿಷ್ಣುವಿಗೆ ಸಾಲನ, ಅದಕ್ಕೆ ಜಾಮೀನಾಗ್ದವ್ರು ಯಾರು? ಶಿವ ಮತ್ತು ಬ್ರಹ್ಮ. ವಿಷ್ಣುವಿನಿಗೆ ಸಾಲ ಕೊಟ್ಟಂಥ ಪುಣ್ಯಾತ್ಮ ಯಾರು? ಅವನೇ ಕುಬೇರ. ಈ ಕಥೆ ಶುರುವಾಗೋದು ಕಲಿಯುಗದ ಆರಂಭದಲ್ಲಿ. ಒಮ್ಮೆ ಭೃಗು ಮಹರ್ಷಿ ಯಜ್ಞವನ್ನು ಮಾಡಿ ಅದನ್ನು ಯಾರಿಗೆ ಅರ್ಪಿಸಬೇಕು ಅಂತ ಬ್ರಹ್ಮ ಮತ್ತು ಶಿವನ ಹತ್ರ ಹೋಗ್ತಾನೆ. ಆಗ ಅವರಿಬ್ಬರು ಅವನನ್ನು ಸರಿಯಾಗಿ ನೋಡ್ಕೊಳ್ಳೋದಿಲ್ಲ. ಅವರಿಗೆಲ್ಲರಿಗೂ ಶಪಿಸಿ ವೈಕುಂಠಕ್ಕೆ ಬರ್ತಾನೆ. ವೈಕುಂಠದಲ್ಲಿ ವಿಷ್ಣುವಿನ ಸಾನ್ನಿಧ್ಯದಲ್ಲಿ ಇರೋದೇ ಲಕ್ಷ್ಮಿ. ವಿಷ್ಣುವಿನ ವಕ್ಷಸ್ಥಳದಲ್ಲಿ ಇರ್ತಾಳೆ. ಅದನ್ನು ಶ್ರೀವತ್ಸ ಅಂತ ಕರೀತಾರೆ. ಆ ಜಾಗವನ್ನು ಭೃಗು ಮಹರ್ಷಿ ಬಂದು ವಿಷ್ಣುವಿನ ಎದೆಗೆ ಒದಿತಾನೆ. ಆಗ ವಿಷ್ಣು ಲಕ್ಷ್ಮಿಯ ವಾಸಸ್ಥಾನಕ್ಕೆ ಒದ್ದು ಲಕ್ಷ್ಮಿ ಎಲ್ಲಿಂದ ಹೊರಗೆ ಬರ್ತಾಳೆ. ಆಗ ವಿಷ್ಣು ಭೃಗು ಮಹರ್ಷಿಯ ಕಾಲನ್ನೆತ್ತಿ ಕಾಲಲ್ಲಿದ್ದ ಅಹಂಕಾರದ ಕಣ್ಣನ್ನು ಮುಚ್ತಾನೆ. ತನ್ನ ವಾಸಸ್ಥಾನವನ್ನು ಒಡೆದಂತಹ ಭೃಗು ಮಹರ್ಷಿಯ ಸೇವೆಯನ್ನು ಮಾಡಿದ್ನಲ್ಲ, ಅವನಿಗೆ ಏನನ್ನೂ ಹೇಳಲಿಲ್ವಲ್ಲ ವಿಷ್ಣು ಅಂತ ಕೋಪಗೊಂಡು ಮಹಾಲಕ್ಷ್ಮಿ ಇಂದಿನ ಮಹಾರಾಷ್ಟ್ರದ ಕೊಲ್ಲಾಪುರಕ್ಕೆ ಬಂದು ನಿಲ್ಲಿಸ್ತಾಳೆ. ವಿಷ್ಣುವನ್ನು ವೈಕುಂಠವನ್ನು ತೊರೆದು ವೃಕ್ಷಸ್ಥಳವನ್ನು ತೊರೆದು ಮಹಾಲಕ್ಷ್ಮಿ ಭೂಮಿಗೆ ಬಂದಿದ್ದನ್ನು ನೋಡಿ ವಿಷ್ಣು ವೈಕುಂಠವನ್ನು ಬಿಟ್ಟು ಭೂಮಿಗೆ ಬರ್ತಾನೆ. ಅದು ಶ್ರೀನಿವಾಸನ ಅವತಾರವನ್ನು ತಾಳಿ. ದ್ವಾಪರಾಯುಗದಲ್ಲಿ ಕೃಷ್ಣನ ತಾಯಿಯಾಗಿದ್ದಂತಹ ದೇವಿಕೆ ಆಶ್ರಯದಲ್ಲೇ ಶ್ರೀನಿವಾಸ ಮತ್ತೆ ಹುಟ್ಟುತ್ತಾನೆ. ಶ್ರೀನಿವಾಸ ಘೋರ ತಪಸ್ಸನ್ನು ಮಾಡ್ತಾನೆ. ಶ್ರೀನಿವಾಸ ತಪಸ್ಸನ್ನು ಮಾಡೋದನ್ನು ನೋಡಿ ಬ್ರಹ್ಮನಿಗೆ ಹಾಗೂ ಶಿವನಿಗೆ ಪಶ್ಚಾತ್ತಾಪವಾಗುತ್ತೆ. ಅವರು ಆಕಳಿನ ರೂಪದಲ್ಲಿ ಬ್ರಹ್ಮ ಮತ್ತು ವಿಷ್ಣು ಶ್ರೀನಿವಾಸನಿಗೆ ಹಾಲು ಉಣಿಸ್ಲಿಕ್ಕೆ ಬರ್ತಾರೆ. ಅವರು ಒಂದು ಚೋಳರಾಜನ ಇದರಲ್ಲಿ ಆಕಳಾಗಿರ್ತಾರೆ. ಪ್ರತಿನಿತ್ಯ ಆಕಳು ಮೇಲಿಕ್ಕೆ ಹೋಗ್ತದೆ, ಆದರೆ ಹಾಲು ಕೊಡೋದಿಲ್ಲ ಅಂತ ಚೋಳರಾಜನು ಕೋಪಗೊಂಡು ಒಂದು ದಿನ ಆಕಳನ್ನು ಹಿಂಬಾಲಿಸಿಕೊಂಡೇ ಹೋಗ್ತಾನೆ. ಆದರೆ ಅವನಿಗೆಲ್ಲ ಕಂಡದ್ದು ಹುತ್ತಕ್ಕೆ ಹಾಲೆರೆಯುತ್ತಿದ್ದಂಥ ಆಕಳು. ಇದನ್ನು ನೋಡಿ ಕೋಪಗೊಂಡ ಅಂತಹ ಚೋಳರಾಜ ಕೊಡ್ಡಲಿಯನ್ನು ಬೀಸ್ತಾನೆ. ಅದು ಶ್ರೀನಿವಾಸನ ತಲೆಗೆ ತಾಗ್ತದೆ. ಇದರಿಂದ ಕೋಪಗೊಂಡ ಶ್ರೀನಿವಾಸ ಪಿಶಾಚಿಯಾಗುವಂಥ ಚೋಳರಾಜನಿಗೆ ಶಪಿಸ್ತಾನೆ. ಇದರಿಂದ ಭಯಗೊಂಡಂಥ ಚೋಳರಾಜ ಕ್ಷಮೆಯನ್ನು ಬೇಡ್ತಾನೆ ಶ್ರೀನಿವಾಸನಲ್ಲಿ. ಮತ್ತು ಅವನ ಹತ್ರ ಕೇಳ್ತಾನೆ, ಇದಕ್ಕೇನಾರ ಪರಿಹಾರ ಇದೆಯಾ ಅಂತ. ಅದನ್ನು ಹೇಳ್ತಾನೆ. ಆಗ ಚೋಳರಾಜನ ಮತ್ತೆ ಹೇಳ್ತಾನೆ, ಮುಂದಿನ ಜನ್ಮದಲ್ಲಿ ನಾನು ನನ್ನ ಮಗಳನ್ನು ನಿನಗೆ ಮದುವೆ ಮಾಡಿಕೊಡ್ತೇನೆ ಅಂತ. ಈಗ ಒಂದು ಜನ್ಮ ಕಳಿತದೆ. ಅವನು ಮುಂದಿನ ಜನ್ಮದಲ್ಲಿ ಮತ್ತೆ ರಾಜನಾಗಿ ಹುಡ್ತಾನೆ. ರಾಜನಾಗಿ ಹುಟ್ಟಿ ಅವನಿಗೆ ಒಂದು ಮಗು ಭೂಮಿಯಲ್ಲಿ ಸಿಗ್ತದೆ. ಅದಕ್ಕೆ ಅವನು ಪದ್ಮ ಅಂತ ಹೆಸರಿಡ್ತಾನೆ. ಅವಳೇ ಪದ್ಮಾವತಿ. ಅವಳು ರಾಜಮನೆತನದಲ್ಲಿ ಬೆಳೀತಾ ಇರ್ತಾಳೆ. ಶ್ರೀನಿವಾಸ ಒಂದು ದಿನ ಹೋಗ್ತಿರ್ಬೇಕಾದ್ರೆ ಪದ್ಮಾವತಿಯನ್ನು ನೋಡ್ತಾನೆ. ಪದ್ಮಾವತಿ ಮತ್ತು ಶ್ರೀನಿವಾಸನಿಗೆ ಪ್ರೇಮ ಉಂಟಾಗ್ತದೆ. ಆಗ ಮದುವೆ ಆಗಬೇಕಲ್ಲ. ಇವನು ಸಾಮಾನ್ಯ ಪ್ರಜೆ, ಅವಳು ರಾಜ್ಕುಮಾರಿ. ಅವಳನ್ನು ಮದುವೆ ಆಗಬೇಕಲ್ಲ. ಅದಕ್ಕೋಸ್ಕರ ಇವನು ಒಬ್ಬ ಜ್ಯೋತಿಷ್ಯ ವೇಷದಲ್ಲಿ ರಾಜನ ಆಸ್ಥಾನಕ್ಕೆ ಹೋಗ್ತಾನೆ. ರಾಜನ ಆಸ್ಥಾನಕ್ಕೆ ಹೋಗಿ ಹೇಳ್ತಾನೆ, ದೈವ ಸಮ್ಮುಖದಲ್ಲಿ ದೇವತೆಯೊಂದಿಗೆ ನಿನ್ನ ಮಗಳ ಮದುವೆ ಆಗ್ತದೆ ಅಂತ ಅವಳಿಗೆ ರಾಜನಿಗೆ ಒಂದು ಆಶ್ವಾಸನೆಯನ್ನು ಕೊಡ್ತಾನೆ. ಇದರಿಂದ ಖುಷಿ ಹೊಂದಂಥ ರಾಜ ಆಗಲಿ ಅಂತ ಹೇಳ್ತಾನೆ. ದೇವತೆಗಳನ್ನು ಮದುವೆಗೆ ಕರಿಬೇಕಲ್ಲ, ಅದಕ್ಕೆಲ್ಲ ಖರ್ಚಾಗತ್ತಲ್ಲ ಅಂತ ಶ್ರೀನಿವಾಸನು ಕುಬೇರನ ಹತ್ರ ಹೋಗಿ ಸಹಾಯವನ್ನು ಕೇಳ್ತಾನೆ. ಕುಬೇರನು ಅವನಿಗೆ 1,40,00,000 ಚಿನ್ನದ ನಾಣ್ಯಗಳನ್ನು ಸಾಲವನ್ನಾಗಿ ಕೊಡ್ತಾನೆ. 1,40,00,000 ಚಿನ್ನದ ವರಹ ಕಡಿಮೆ ಏನಲ್ಲ. ಅದಕ್ಕೆ ಸಾಕ್ಷಿಯೇ ಬ್ರಹ್ಮ ಮತ್ತು ಶಿವ. ಹೇಳ್ತಾನೆ, ಕಲಿಯುಗದ ಆದಿ ಭಾಗದಲ್ಲಿ ನಾನು ಬಡ್ಡಿಯನ್ನು ತೀರಿಸ್ತೇನೆ, ಕಲಿಯುಗದ ಅಂತ್ಯದಲ್ಲಿ ನನಗೆ ಅಸಲನ್ನು ಕೂಡ ತೀರಿಸ್ತೇನೆ ಅಂತ. ಇಷ್ಟೆಲ್ಲ ಆಗಿದ್ಮೇಲೆ ಅದ್ಧೂರಿಯಾಗಿ ಶ್ರೀನಿವಾಸ ಕಲ್ಯಾಣ ಆಗ್ತದೆ. ಶ್ರೀನಿವಾಸನ ಕಲ್ಯಾಣವಾದ ತಕ್ಷಣ ಶ್ರೀನಿವಾಸ ಮರಳಿ ವೈಕುಂಠಕ್ಕೆ ಹೋಗೋದಿಲ್ಲ. ಯಾಕಂದರೆ ಸಾಲ ಇದೆಯಲ್ಲ, ಭೂಲೋಕದಲ್ಲಿ ಮಾಡಿದಂಥ ಸಾಲ ಕುಬೇರನ ಜೊತೆ, ಅದನ್ನು ತೀರಿಸಬೇಕಲ್ಲ. ಅದಕ್ಕೋಸ್ಕರ ಅವನು ಈ ತಿರುಮಲ ಬೆಟ್ಟಕ್ಕೆ ಬರ್ತಾನೆ. ಮದುವೆ ನಂತರ ತಿರುಮಲ ಬೆಟ್ಟಕ್ಕೆ ಬಂದು ಆದಿಪಾದದಲ್ಲಿ ನೆಲೆಸಿರ್ತಾನಲ್ಲ, ಆ ಆದಿಪಾದವೇ ಅವನು ಎಂಟ್ರಿ ಆಗೋ ಜಾಗ ಇದೆಯಲ್ಲ, ಬೆಟ್ಟವನ್ನು ಹತ್ತುವ ಜಾಗ, ಅಲ್ಲಿ ಮೊದಲ ಹೆಜ್ಜೆಯನ್ನಿಡ್ತಾನೆ. ಅದೇ ಇವತ್ತಿಗೂ ಆದಿಪಾದ. ಅಲ್ಲಿಯೇ ಕುಬೇರನ ವಾಸಸ್ಥಾನವಿದೆ. ಇಲ್ಲಿಗೆ ಬರೋರೆಲ್ಲ ಕುಬೇರನಿಗೆ ಹಣ ಕೊಟ್ಟು ಬರಬೇಕು ಅನ್ನೋ ಥರ. ಅದಕ್ಕೋಸ್ಕರನೇ ಇವತ್ತು ಭೂಲೋಕದಲ್ಲಿ ಶ್ರೀನಿವಾಸನ ಮಾಡಿರೋ ಸಾಲವನ್ನು ತೀರಿಸೋಕೆ ಭಕ್ತಾದಿಗಳು ತಿರುಪತಿಗೆ ಬಂದು ಕೋಟ್ಯಾಂತರ ರೂಪಾಯಿ ಹಣವನ್ನು ಇಂದು ಶ್ರೀನಿವಾಸನಿಗೆ ಸಲ್ಲಿಸ್ತಾ ಇದ್ದಾರೆ. ಯಾವತ್ತಿಗೆ ಕುಬೇರನ ಸಾಲ ತೀರುತ್ತೋ ಅವತ್ತು ಶ್ರೀನಿವಾಸ ಪದ್ಮಾವತಿಯೊಡೆ ವೈಕುಂಠಕ್ಕೆ ಹೋಗ್ತಾನೆ. ಕೊಲ್ಲಾಪುರದಲ್ಲಿರುವ ಮಹಾಲಕ್ಷ್ಮಿ ಇಂದು ಶ್ರೀನಿವಾಸನ ಜೊತೆ ಇಲ್ಲೇ ತಿರುಪತಿಯಲ್ಲಿ ವಾಸಿಸ್ತಾಳೆ. ಇದು ತಿರುಮಲದ ಕಥೆ. ಇಂತಹ ಮತ್ತು ಹೆಚ್ಚಿನ ಕಥೆಗಳನ್ನ ನಿಮಗೆ ತಿಳಿಸ್ಕೊಡ್ತೀನಿ ತಿರುಮಲದ ಬಗ್ಗೆ.